ನಮಸ್ಕಾರ. ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಕನೆಕ್ಟ್ ವಿತ್ ಅಜಿತ್ನ ಮತ್ತೊಂದು ಎಪಿಸೋಡ್. ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಬಂದಿದೆ. ಸಿದ್ದೇಶ್ ತರೀಕೆರೆಯಿಂದ ಮಾಡಿದ್ದಾರೆ. ಉತ್ತರ ಕೊಡಲೇಬೇಕು ಇದಕ್ಕೆ. ನೀವು ದರ್ಶನ್ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸದೇ ಇದ್ದಿದ್ದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧಿಗಳ ಸಂಖ್ಯೆ ಕಡಿಮೆ ಇರ್ತಿತ್ತು ಎಂದು ಅನ್ನಿಸಿಲ್ಲವೇ? ನಿಮ್ಮನ್ನು ಬೇರೆ ಎಲ್ಲ ವಿಚಾರಗಳಲ್ಲಿ ಇಷ್ಟಪಡುವ ಅದೇ ಜನರು ನೀವು ದರ್ಶನ್ ವಿರುದ್ಧ ಮಾತನಾಡುತ್ತೀರಾ ಎಂಬ ಒಂದೇ ಕಾರಣಕ್ಕೆ ನಿಮ್ಮನ್ನು ದ್ವೇಷಿಸುತ್ತಾರೆ. ನಿಮಗೆ ಅಭಿಮಾನಿಗಳು ಎಷ್ಟಿದ್ದಾರೋ ಅಷ್ಟೇ ಜನ ವಿರೋಧಿಗಳಿದ್ದಾರೆ. ನೀವು ದರ್ಶನ್ ವಿರುದ್ಧ ಹೆಚ್ಚಿನ ಆಸಕ್ತಿ ತೋರಿಸದೇ ಇದ್ದಿದ್ದರೆ ವಿರೋಧಿಗಳಿಗಿಂತ ಅಭಿಮಾನಿಗಳ ಸಂಖ್ಯೆಯೇ ಜಾಸ್ತಿ ಇರುತ್ತಿತ್ತು ಎಂಬ ಯೋಚನೆ ಬಂದಿಲ್ಲವೇ? ದರ್ಶನ್ ಅಭಿಮಾನಿಗಳು ನೀವು ಅವರ ವಿರುದ್ಧ ಮಾತನಾಡುತ್ತೀರಾ ಎಂಬ ಕಾರಣಕ್ಕೆ ನಿಮ್ಮನ್ನು ಎಲ್ಲ ವಿಷಯದಲ್ಲೂ ತೇಜೋವಧೆ ಮಾಡುತ್ತಾರೆ. ಇದರ ಬಗ್ಗೆ ನಿಮ್ಮ ಮಾತು ಅಂತ ಕೇಳಿದ್ದಾರೆ. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್ ತರೀಕೆರೆಯ ಸಿದ್ದೇಶ್ ಅವರೇ. ತನ್ನ ಬಳಿ ಬರುವ ಎಲ್ಲರನ್ನೂ ಮೆಚ್ಚಿಸಬೇಕು ಅನ್ನುವ ಹಂಬಲ, ತುಡಿತ, ಬಯಕೆ ನಿಮ್ಮ ಬೀದಿಯ ಕೊನೆಯಲ್ಲಿ ಪಾನಿಪುರಿ, ಮಸಾಲ ಪುರಿ ಮಾರ್ತಾರಲ್ಲ ಅವರಿಗಿದ್ದರೆ ಬಹಳ ಒಳ್ಳೆಯದು. ಅವರು ಎದುರಿಗೆ ಬಂದವರಿಗೆ ಯಾರಿಗೆ ಉಪ್ಪು ಜಾಸ್ತಿ ಬೇಕು, ಖಾರ ಕಡಿಮೆ ಬೇಕು, ಈರುಳ್ಳಿ ಹಾಕಬಾರ್ದು, ಟೊಮ್ಯಾಟೊ ಜಾಸ್ತಿ ಹಾಕಬೇಕು ಅನ್ನೋದನ್ನು ನೋಡಿ 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 ಮಾಡಿಕೊಡ್ತಾರೆ. ಹಿ ವಿಲ್ ರನ್ ಅ ಸಕ್ಸಸ್ಫುಲ್ ಬಿಸ್ನೆಸ್. ಅಭಿಮಾನಿಗಳನ್ನು ಹೊಂದುವ ಬಯಕೆ ಪೊಲೀಸರಿಗೆ, ವಕೀಲರಿಗೆ, ರಾಜಕಾರಣಿಗಳಿಗೆ, ಪತ್ರಕರ್ತರಿಗೆ ಬರಬಾರದು. ಒಬ್ಬ ಪೊಲೀಸು ಆತನನ್ನು ಎಷ್ಟು ಜನ ಮೆಚ್ಚಿಕೊಂಡರು ಅನ್ನುವುದರ ಆಧಾರದ ಮೇಲೆ ಆತ ಏನು ಕಡದ ಕಟ್ಟೆ ಹಾಕದ ಅನ್ನೋದು ನಿರ್ಧಾರ ಆಗೋದಿಲ್ಲ. ಎಷ್ಟು ಕೇಸ್ ಸಾಲ್ವ್ ಮಾಡ್ದ, ಎಷ್ಟು ಜನರಿಗೆ ಶಿಕ್ಷೆ ಕೊಡಿಸಿದ, ಆತ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ದ ಅನ್ನೋದರ ಆಧಾರದ ಮೇಲೆ ಒಂದು ಸರ್ವಿಸ್ನಲ್ಲಿ ಏನು ಮಾಡ್ದ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗೆ ವಕೀಲರ ವೃತ್ತಿ ಜೀವನ ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದ್ರು ಅನ್ನೋದರ ಮೇಲೆ ತೀರ್ಮಾನ ಆಗುತ್ತೆ, ಎಷ್ಟು ಜನ ಅವ್ರನ್ನ ಮೆಚ್ಚಿಕೊಂಡ್ರು ಅನ್ನೋದರ ಆಧಾರದ ಮೇಲಲ್ಲ. ರಾಜಕಾರಣಿಗಳಿಗೂ ಅಭಿಮಾನಿಗಳನ್ನು ಹೊಂದುವ ಪ್ರಜಾಪ್ರಭುತ್ವದ ಅನಿವಾರ್ಯತೆ ಬಂದುಬಿಟ್ಟಿದೆ. ಅದು ಹಾಗೆ ಒಬ್ಬ ಪತ್ರಕರ್ತ ಎಷ್ಟು ಸತ್ಯ ಹೇಳ್ದ, ಎಷ್ಟು ಖಡಕ್ಕಾಗಿ ಹೇಳ್ದ, ಅಗೇನ್ಸ್ಟ್ ಪಬ್ಲಿಕ್ ಒಪಿನಿಯನ್ ಇದ್ದರೂ ಒಂದು ನಿರ್ದಿಷ್ಟ ವಿಷಯದಲ್ಲಿ ಆತ ಹೆಂಗೆ ನಿಲುವು ತೆಗೆದುಕೊಂಡ ಅನ್ನುವುದರ ಆಧಾರದ ಮೇಲೆ ಒಬ್ಬ ಪತ್ರಕರ್ತನ ವೃತ್ತಿ ಜೀವನವನ್ನು ಅಳಿಬೇಕು. ಎಲ್ಲರನ್ನೂ ಮೆಚ್ಚಿಸುವಂಗೆ ಮಾತನಾಡ್ದ ಅನ್ನುವ ಕಾರಣಕ್ಕಲ್ಲ. ಮೆಚ್ಚಿಸುವ ಬಯಕೆ ಹೋಟೆಲ್ನಲ್ಲಿ ದೋಸೆ ಹಾಕ್ಕೊಡ್ತಾರಲ್ಲ ಅವರಿಗಿದ್ರೆ ಚಂದ. ಅವನು ರುಚಿಯಾದ ದೋಸೆ ಮಾಡಿಕೊಡ್ತಾನೆ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ದೋಸೆ ಮಾಡಿಕೊಡ್ತಾನೆ. ಸಿನಿಮಾ ನಟರಿಗೆ, ಸ್ಟ್ಯಾಂಡಪ್ ಕಾಮಿಡಿಯನ್ಸಿಗಿದ್ರೆ ಚಂದ ಅದು. ಆತ ನಿಮ್ಮನ್ನು ನಗಿಸುವುದಕ್ಕೆ, ನಿಮ್ಮನ್ನು ರಂಜಿಸುವುದಕ್ಕೆ ತನ್ನನ್ನು ತಾನು ಇನ್ನಷ್ಟು ಪ್ರಿಪೇರ್ ಮಾಡಿಕೊಳ್ತಾನೆ, ಒಳ್ಳೆ ಜೋಕ್ ಬರೀತಾನೆ, ಚಂದ ಆ್ಯಕ್ಟಿಂಗಿನ ಪ್ರಾಕ್ಟೀಸ್ ಮಾಡ್ತಾನೆ. ವಿ ಆರ್ ನಾಟ್ ಹಿಯರ್ ಫಾರ್ ದ್ಯಾಟ್. ಅದಕ್ಕೋಸ್ಕರ ಇಲ್ಲ ನಾವಿಲ್ಲಿ ಸತ್ಯ ಹೇಳುವುದಕ್ಕೆ, ಅದನ್ನು ಸಾಧ್ಯ ಆದಷ್ಟು ಹೆಚ್ಚು ಜನರಿಗೆ ತಲುಪುವಂತೆ ಹೇಳುವುದಕ್ಕೆ, ಗಟ್ಟಿಯಾದ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕಿರೋರು. ಪತ್ರಕರ್ತರಿಗೆ ಅಭಿಮಾನಿಗಳಿರಬೇಕಾಗಿಲ್ಲ. ಯಾರೋ ಎಲ್ಲೋ ಕೂತ್ಕೊಂಡು ಕರೆಕ್ಟ್ ಮಾತಾಡ್ದ ನೋಡಿ ಇವನು ಅಂದರೆ ಸಾಕು. ಮುಂದಿನ ವಿಷಯದಲ್ಲಿ ಅವರಿಗೆ ಹರ್ಟ್ ಆಗುವಂಗೆ ನಾವು ಮಾತು ಆಡಬಹುದು, ಅವರಿಗೆ ಬೇಜಾರಾಗುವ ನಿಲುವನ್ನು ತೆಗೆದುಕೊಳ್ಳಬಹುದು. ದಟ್ಸ್ ಫೈನ್. ಎಲೆಕ್ಷನ್ಗೆ ನಿಂತಿಲ್ಲ ನಾವಿಲ್ಲಿ. ಇನ್ನೂ ಅನೇಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದೀರಿ. ನಿಮಗೇನಾದರೂ ವೈಯಕ್ತಿಕ ಸಿಟ್ಟಿತ್ತಾ? ರವಿ ಬೆಳಗೆರೆ ಅವ್ರಿಗೆ ಆಗಿ ಬರ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ದ್ವೇಷ ಸಾಧಿಸ್ತಿದ್ದೀರಂತೆ, ಹೌದಾ? ನೋ, ನಥಿಂಗ್. ನನ್ನ ಜೀವನದಲ್ಲಿ ದರ್ಶನ್ ವೈಯಕ್ತಿಕವಾಗಿ ಭೇಟಿಯಾಗಿರೋದು ಒಂದೇ ಸಲ. ನಾನು ರೇಣುಕಾಸ್ವಾಮಿ ಕೊಲೆಯಾಗೋದಕ್ಕಿಂತ ಅಬ್ಬಬ್ಬ ಅಂದರೆ 1 ತಿಂಗಳು ಮುಂಚೆ ಇರಬೇಕು. ಒಬ್ಬ ಪ್ರೊಡ್ಯೂಸರು ವಿಂಡ್ಸರ್ ಮ್ಯಾನರ್ ಹೋಟೆಲ್ಗೆ ಎಲ್ಲ ಎಡಿಟರ್ಗಳನ್ನು ಕರೆದಿದ್ರು. ದರ್ಶನ್ ವಿಷಯದಲ್ಲಿ ತಿಕ್ಕಾಟ ಇತ್ತಲ್ಲ, ವಿ ಹ್ಯಾಡ್ ಡಿಸೈಡೆಡ್ ಟು ಬಾಯ್ಕಾಟ್. ಅದನ್ನು ಸರಿ ಮಾಡೋಣ ಅಂತ ಯಾವುದೋ ಸಿನಿಮಾ ಬರ್ತಿತ್ತು, ನಂಗೆ ಸಿನಿಮಾ ಹೆಸರೆಲ್ಲ ನೆನಪಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಂಧಾನ ಸಭೆಯ ರೀತಿಯಲ್ಲಿ ಕರೆದಿದ್ರು.
ನಾನೇನೋ ಕೆಲಸ ಇತ್ತು ಅಂತ ಆ ಸಭೆಗೆ ತಡವಾಗಿ ಹೋಗಿ ಕೊನೆಯಲ್ಲಿ ಕೂತ್ಕೊಂಡಿದ್ದೆ. ಬೇಡಿಕೆ ಇಷ್ಟೇ ಇದ್ದದ್ದು. ಮಾಧ್ಯಮ ಆ್ಯಸ್ ಅ ಹೋಲ್ ಏನೇನು ಮಾತನಾಡಿದ್ರಲ್ಲ, ಅದಕ್ಕೊಂದು ಕ್ಷಮಾಪಣೆ ಬೇಕು, ಅನ್ಕಂಡೀಷನಲ್ ಅಪಾಲಜಿ ಬೇಕು, ಅಷ್ಟೇ ನಾನು ಕೇಳಿದ್ದು. ಅದಕ್ಕೂ ಒಪ್ಪದೆ ಹೋದಾಗ ಕೇಸ್ ಸರಿ ಹೋಗೋದಿಲ್ಲ ಇದು ಅಂದ್ಕೊಂಡು ಎದ್ದು ಬಂದ್ವಪ್ಪ. ಒಂದು ತಿಂಗಳು ಆಗಿರಲಿಲ್ವೇನು, ರೇಣುಕಾಸ್ವಾಮಿಯ ಕೊಲೆ ಆಯಿತು. ಅಂಥ ನಿಲುವುಗಳನ್ನು ನಿಮ್ಮ ವೃತ್ತಿಯ ಬಗ್ಗೆ ಮಾತನಾಡಿದಾಗ ನೀವು ತೆಗೆದುಕೊಳ್ಳಬೇಕು ಅನ್ನುವುದು ನನ್ನ ಬಯಕೆ. ನೀವು ವಕೀಲರಾಗಿದ್ದರೆ ವಕೀಲರೆಲ್ಲ ಅಂಥ ಮಕ್ಕಳು ಇಂಥ ಮಕ್ಕಳು ಅಂತ ಯಾರು ಮಾತಾಡಿದರೆ ಸಿಡಿದು ನಿಲ್ಲಬೇಕು. ನೀವು ರೈತರಾಗಿದ್ದರೆ ರೈತರು ಅಂಥ ಮಕ್ಕಳು ಇಂಥ ಮಕ್ಕಳು ಅಂತ ಯಾರು ಮಾತಾಡಿದ್ರೆ ಸಿಡಿದು ನಿಲ್ಲಬೇಕು. ನೋ ಕಾಂಪ್ರಮೈಸ್. ಈ ವೃತ್ತಿ ನಾವು ಯಾರಾಗಿದ್ದೀವೋ ಅದನ್ನು ಮಾಡಿದೆ ನಮ್ಮನ್ನು. ಈ ವೃತ್ತಿ ನಮಗೆ ಅನ್ನ ಕೊಟ್ಟಿದೆ, ನಮ್ಮ ಮನೆಯ ಒಲೆ ಉರಿಸಿದೆ. ಇದರ ಘನತೆಯನ್ನು ಎತ್ತಿ ಹಿಡಿಯಬೇಕಾದದ್ದು ಜವಾಬ್ದಾರಿ ನಮ್ಮದು. ಎಲ್ಲ ವೃತ್ತಿಗಳಲ್ಲಿ ಇರುವ ಹಾಗೆ ಇಲ್ಲೂ ಕೆಲವು ಕೆಟ್ಟ ಹುಳುಗಳು ಇರ್ತವೆ. ಬೈಯುವುದಿದ್ದರೆ ಕೆಟ್ಟ ಹುಳುಗಳನ್ನು ಬೈರಿ. ವೃತ್ತಿಯನ್ನು ಅವಮಾನಿಸುವಂಥದ್ದೇನಿತ್ತು? ಅದು ನನ್ನ ಪ್ರಶ್ನೆಯಾಗಿತ್ತು. ಆ ಕಾರಣಕ್ಕೆ 2 ಮಾತು ಹೆಚ್ಚಿಗೆ ಮಾತಾಡಿದ್ದೀನಿ. ಅದರ್ವೈಸ್ ನಥಿಂಗ್. ನೋ ಕಮ್ಯುನಿಕೇಷನ್ ಬಿಟ್ವೀನ್ ಹಿಮ್ ಆ್ಯಂಡ್ ಮೀ. ಆತನಿಗೂ ನನಗೂ ಯಾವುದೇ ಸಂಭಾಷಣೆ ಕೂಡ ಇಲ್ಲ, ಮಾತುಕತೆ ಕೂಡ ಇಲ್ಲ. ಅದರ ಜೊತೆಗೆ ಆ್ಯಸ್ ಅ ಪರ್ಸ್ನಾಲಿಟಿ ಐ ಡೋಂಟ್ ಲೈಕ್ ಇಟ್. ಕಟ್ಟಿಕೊಂಡು ನಂಬಿಕೊಂಡು ಜೀವನಕ್ಕೆ ಬಂದ ಹೆಂಡತಿಯನ್ನು ಹೊಡೆಯೋದು ಬಿಡ್ರಿ, ಕೈ ಮಾಡೋದು ಈ ಜನ್ಮ ಅಲ್ಲ, ಮುಂದಿನ 7 ಜನ್ಮದಲ್ಲೂ ಮಾಡಲಾರೆ ನಾನು. ನೋ, ಹೆಣ್ಣಿನ ಮೇಲೆ ಕೈ ಮಾಡೋದ? ನಂಬಿಕೊಂಡು ಬಂದ ಹೆಂಡತಿಯ ಮೇಲೆ ಕೈ ಮಾಡೋದ? ಹೆಂಡತಿಗೆ ಅದು ಇದು ಆ ಭಾಷೆ ನಮ್ಮ ಮನೆಯ ಜನರಿಗೆ ಒತ್ತಟ್ಟಿಗಿರಲಿ. ಗನ್ ಪಾಯಿಂಟ್ ಇಟ್ಟು ನಿನ್ನ ಶತ್ರುವಿನ ಬಗ್ಗೆ ಈ ಶಬ್ದಗಳನ್ನು ಬಳಸಿ ಮಾತನಾಡು ಅಂದರೂ ನಾನು ಮಾತಾಡೋದಿಲ್ಲ. ಅದನ್ನು ಮನುಷ್ಯನ ಮಾತಿಗೆ ನಡವಳಿಕೆಗೆ ಬೇಸಿಕ್ ಡಿಗ್ನಿಟಿ ಅನ್ನೋದಿರಬೇಕಾಗತ್ತೆ. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿರುವವರಿಗೆ ವಾಟ್ ಎಕ್ಸಾಂಪಲ್ ಆರ್ ವಿ ಸೆಟ್ಟಿಂಗ್? ಆ ಕಾರಣಕ್ಕಾಗಿ ಮಾತಾಡಿದ್ದು ಹೌದು. ವೈಯಕ್ತಿಕವಾಗಿ ಏನಾದರೂ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್. ಹೌದು, ಆ ಕಾರಣಕ್ಕಾಗಿಯೇ ಯಾರೋ ನನ್ನನ್ನು ದ್ವೇಷಿಸುತ್ತಾರೆ. ಯಾರೂ ನನ್ನನ್ನು ದ್ವೇಷಿಸಬಾರದು, ಯಾರೂ ನನಗೇನು ಅನ್ನಬಾರದು. ಅಷ್ಟು ಆಸೆ ನನಗಿದ್ದಿದ್ರೆ ಜೀವನದಲ್ಲಿ ಬೇರೆ ಏನಾದ್ರು ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊತಿದ್ದೆ. ದಾರಿಗಳು ನೂರಾರಿದ್ದಾವೆ. ಜರ್ನಲಿಸಮ್ಗೆ ಬರುವುದು ನನ್ನ ಕಾನ್ಷಿಯಸ್ ಡಿಸಿಷನ್, ಪ್ರಜ್ಞಾಪೂರ್ವಕವಾಗಿ ನಾನು ತೆಗೆದುಕೊಂಡಿರುವ ನಿರ್ಧಾರ. ಇಂಥದ್ದೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಎದುರಿಸಬೇಕಾದ ಸವಾಲುಗಳೇನು, ಇದರ ಪರ್ಕ್ಸ್ ಏನು ಎಲ್ಲ ಗೊತ್ತಿತ್ತು ನನಗೆ. ಈಗಲೂ ಗೊತ್ತು. ಅದು ಗೊತ್ತಿದ್ದೇ ಕೇವಲ ದರ್ಶನ್ ಒಂದೇ ವಿಷಯ ಅಲ್ಲ, ಉಳಿದೆಲ್ಲ ವಿಷಯಗಳಲ್ಲೂ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ನಿಲುವುಗಳನ್ನು ತೆಗೆದುಕೊಂಡಿದ್ದೇನೆ, ತೆಗೆದುಕೊಳ್ತಾ ಇದ್ದೀನಿ, ತೆಗೆದುಕೊಳ್ತಾ ಇರ್ತೀನಿ. ಆ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಕಾದ ಸನ್ನಿವೇಶ ಬಂದಾಗ ಯು ವಿಲ್ ನಾಟ್ ಸಿ ಮೀ ಇನ್ ಟೆಲಿವಿಷನ್. ಟಿ ವಿಲಿ ನೀವು ನಾನು ನೋಡೋದಿಲ್ಲ. ಅಷ್ಟು ಬದ್ಧತೆ ಇರುವ ಕಾರಣಕ್ಕೆ ಕೆಲವರಿಗೆ ಬೇಜಾರುಗಳಾಗ್ತವೆ. ಐ ಆಮ್ ಫೈನ್ ವಿತ್ ಇಟ್, ಅಬ್ಸಲ್ಯೂಟ್ಲಿ ಫೈನ್ ವಿತ್ ಇಟ್. ಇದಾಗಿತ್ತು ಸಿದ್ದೇಶ್ ತರೀಕೆರೆ ಅವರ ಪ್ರಶ್ನೆಗೆ ಉತ್ತರ. ನೀವು ಕೂಡ ಏನೇ ಕೇಳಬೇಕು ಅನಿಸಿದ್ರು ನನ್ನನ್ನು ಕೇಳಬಹುದು. ನನ್ನನ್ನು ಪ್ರಶ್ನೆ ಮಾಡುವುದಕ್ಕೆ ಹಲವು ರೀತಿಗಳು. ನನ್ನ ಪರ್ಸ್ನಲ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್, ಈ ವಿಡಿಯೋದ ಕಮೆಂಟು, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪ್ರಶ್ನೆ ಕೇಳಬಹುದು. ಮುಂದಿನ ಪ್ರಶ್ನೆಯೊಂದಿಗೆ ಮತ್ತೆ ಸಿಗ್ತೀನಿ. ಸ್ಟೇ ಕನೆಕ್ಟೆಡ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.